ನಮ್ಮ ಗಾಡಿ ಇವತ್ತು ಹೀಗಾಗಬಾರ್ದಾಗಿತ್ತು. ನನ್ನ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ನಾನು ಏನು ತಪ್ಪು ಮಾಡಿದ್ದೀನಿ? ನಾನೇನಯ್ಯ ತಪ್ಪು ಮಾಡಿದೆ? ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ರಿಗೂ ಗುಡ್ ಮಾರ್ನಿಂಗ್. ನಾನಿವತ್ತು ಮಾರ್ನಿಂಗಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ನಾವಿವತ್ತು ತುಂಬ ದಿನ ಆದಮೇಲೆ ಒಂದು ಲಾಂಗ್ ಜರ್ನಿನ ಸ್ಟಾರ್ಟ್ ಮಾಡಿಕೊಂಡು ಹೊರಟಿದ್ದೀವಿ. ನಮ್ಮೂರಿಂದ ನಾವು ಒಂದು 10 ಕಿಲೋಮೀಟರ್ ಜರ್ನಿ ಮಾಡೋ ಅಷ್ಟರಲ್ಲಿ ನಮ್ಮ ಬೈಕ್ ಡಿಸ್ಪ್ಲೇ ಯಾಕೋ ವರ್ಕ್ ಆಗದಿರ ಆಗೋಯ್ತು. ಬೆಳಿಗ್ಗೆನೇ ಹೀಗಾಗಿರೋದ್ರಿಂದ ಇನ್ನೇನು ಮಾಡೋಕ್ಕಾಗಲ್ಲ ಅಂತ ಅದನ್ನು ರೆಡಿ ಮಾಡಿಸ್ಕೊಂಬರೋಣ ಅಂತ ಹೋದ್ವಿ. ನಾವು ನಮ್ಮ ಬೈಕ್ನ ರೆಡಿ ಮಾಡಿಸ್ತಿದ್ದೆ, ಸೈಡಲ್ಲಿ ನಮಗೆ ಇನ್ನೊಂದು ಬೈಕ್ ಕಾಣಿಸ್ತು. ಈ ಬೈಕ್ ಯಾಕೋ ನೋಡೋದಕ್ಕೆ ತುಂಬಾ ಡಿಫ್ರೆಂಟ್ ಆಗಿದೆ ಅಲ್ವಾ? ಬೈಕ್ ರೆಡಿ ಮಾಡಿಸ್ಕೊಂಡು ಅಲ್ಲೇ ಟಿಫನ್ ಎಲ್ಲ ಮಾಡಿಕೊಂಡು ಅಲ್ಲಿಂದ ನಮ್ಮ ಜರ್ನಿನ ಸ್ಟಾರ್ಟ್ ಮಾಡಿಕೊಂಡು ನಾವು ಬೆಳಿಗ್ಗೆನೇ ಹೋಗಿರೋದ್ರಿಂದ ಅಲ್ಲಿ ಚಳಿ ಮತ್ತು ಗಾಳಿ ತುಂಬಾ ಇತ್ತು. ನಾವು ಅಲ್ಲಿಂದ ಹೋಗೋಷ್ಟರಲ್ಲಿ ಮಾರ್ನಿಂಗ್ 9:30-10 ಗಂಟೆ ಆಗಿರೋದ್ರಿಂದ ಬಿಸಿಲು ಮಾತ್ರ ತುಂಬಾ ಸುಡ್ತಿತ್ತು. ಇಷ್ಟಕ್ಕೂ ನಾವು ಹೋಗ್ತಿರೋದು ಎಲ್ಲಿಗೆ ಅಂತ ನಾನು ನಿಮ್ಗೆ ಹೇಳಿಲ್ವಲ್ಲ. ನೋಡಿ, ಇದು ಆರ್ಚ್ ನೋಡಿ, ಇಲ್ಲಿಗೆ ಕರ್ನಾಟಕ ಎಂಡಿಂಗ್ ಆಗುತ್ತೆ ಮತ್ತು ಇಲ್ಲಿಂದ ಆಚೆಗೆ ಆಂಧ್ರ ಅನ್ನೋದು ಸ್ಟಾರ್ಟ್ ಆಗುತ್ತೆ. ನಾವು ಹೋಗ್ತಿರೋದು ಮದನಪಲ್ಲಿಗೆ. ಯಾಕೆ ಅಂದರೆ ಮದನಪಲ್ಲಿ ಪಕ್ಕದಲ್ಲಿರೋಂಥ ಒಂದು CTM ಅನ್ನೋ ಊರಲ್ಲಿ ಜಾತ್ರೆ ನಡೀತಿದೆ, ನಾವು ಅಲ್ಲಿಗೆ ಹೋಗ್ತಿದ್ದೀವಿ. ಬಿಸಿಲು ಮಾತ್ರ ತುಂಬ ಇದ್ದಿದ್ದರಿಂದ ನಾವು ಹೋಗೋ ದಾರಿಲೇ ಕೊಕೊನೆಟ್ ಕಾಣಿಸ್ತು ಅಂತ ಅಲ್ಲೇ ಕೊಕೊನೆಟ್ ವಾಟರ್ ಎಲ್ಲ ಕುಡ್ಕೊಂಡು ಮತ್ತು ಅಲ್ಲಿಂದ ನಾವು ನಮ್ಮ ಜರ್ನಿನ ಸ್ಟಾರ್ಟ್ ಮಾಡ್ಕೊಂಡ್ವಿ. ಮತ್ತು ನೋಡಿ, ಇದು ಮದನಪಲ್ಲಿ ಎಂಟ್ರೆನ್ಸ್. ಮದನಪಲ್ಲಿಯಿಂದ CTMಗೆ ಹೋಗೋದಕ್ಕೆ ಒಂದು 15 ಕಿಲೋಮೀಟರ್ಸ್ ಆಗುತ್ತೆ. ಮತ್ತು ನೋಡಿ, ಈ ಬಿಲ್ಡಿಂಗ್ ಬಂದು ಮದನಪಲ್ಲಿಯಲ್ಲಿದೆ. ನಾನು ಇದನ್ನು ಒಂದು 10 ಇಯರ್ಸಿಂದ ನೋಡ್ತಾ ಇದ್ದೀನಿ, ಆದರೆ ಇದು ಮಾತ್ರ ಹೀಗೆ ಇದೆ. ಯಾಕೆ ಅಂತ ನನಗಂತೂ ಗೊತ್ತಿಲ್ಲ. ಈ ವ್ಲಾಗನ್ನು ನಾನು ನೆಕ್ಸ್ಟ್ ವ್ಲಾಗ್ಗೆ ಕಂಟಿನ್ಯೂಷನ್ ಮಾಡ್ತೀನಿ.